ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತು ನೋಡ್ರಿ ನಮ್ಮ ವಿಜಯಪುರದ ಕುರು ಚುನ್ಮರಿನ ಪಳ್ಳು ಚುನ್ಮರಿನ ಹೆಂಗೆ ಮಾಡೋದು ಅಂಥೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲಿನವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಚಳಿಗಾಲ ಒಳಗೆ ಅಥವಾ ಮಳೆಗಾಲ ಒಳಗೆ ಈ ರೀತಿ ನೀವು ಚೋಡಾ ಮಾಡ್ಕೊಂಡು ತಿನ್ರಿ ಮಸ್ತ್ ಆಗ್ತೈತಿ. ನಮ್ಮ ಬಿಜಾಪುರದ ಅಗದಿ ಫೇಮಸ್ ಅಂದ್ರೆ ಸ್ಪೆಷಲ್ ಚುನ್ಮರಿ ಚೋಡಾ ನಾವು ಹೆಂಗೆ ಮಾಡ್ತೀವಿ ಅಂಥೇಳಿ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಮೊದಲಿಗೆ ನೋಡಿರಿ, ಒಂದು ದೊಡ್ಡದ ಬುಟ್ಟಿ ಒಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರೊಳಗೆ ಹಸಿ ಶೇಂಗಾನ ನಾನು ಚೆಂದಾಗೆ ಹುರ್ಕೊಳಕತ್ತೀನಿ. ಆಮೇಲೆ ಶೇಂಗಾ ಮತ್ತು ಕರಿಬೇವು ನೀವು ಎಷ್ಟು ಹಾಕ್ತಿರಲ್ಲ ಅಷ್ಟು ಈ ಚೂಡಾ ಭಾಳ ಟೇಸ್ಟಿ ಆಗ್ತೈತೆ. ನೋಡ್ರಿ, ನಾನು ಫ್ರೆಶ್ ಆದಂತಹ ಭಾಳಷ್ಟು ಕರಿಬೇವನ್ನು ಹಾಕ್ಕೊಂಡಿನಿ, ಆಮೇಲೆ ಜಜ್ಜಿರುವಂತಹ ಬೆಳ್ಳುಳ್ಳಿನೂ ಹಾಕ್ಕೊಂಡಿನಿ, ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಕೊಂಡಿನಿ. ನೋಡಿರಿ, ಎಲ್ಲನೂ ಚೆಂದಾಗೆ ಹುರ್ಕೋಬೇಕು. ಕರಿಬೇವಂತೂ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಚುನ್ಮರಿ ಒಳಗಿಂದ ನೀವು ಕರಿಬೇವು ತಿಂದು ನೋಡಿರಿ, ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗ್ತೈತಿ. ನೋಡಿರಿ, ನಾನು ಇಲ್ಲೊಂದು ಸ್ವಲ್ಪ ಹಿಂಗೆ ಹಾಕ್ಕೊಳತ್ತೀನಿ. ಒಂದು ಸ್ವಲ್ಪ ಕರಿಬೇವು ಫುಲ್ ಎಣ್ಣೆ ಒಳಗೆ ಫ್ರೈ ಆಗುತ್ತೆ, ನಾವು ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಇದನ್ನೆಲ್ಲ ನೀವು ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ನೋಡಿರಿ, ನಮ್ಮ ಕರಿಬೇವು ಚೆಂದಾಗೆ ಹುರಿದಾವ. ಆಮೇಲೆ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡಿನಿ, ಆಮೇಲೆ ಅರಿಶಿನ ಒಂದು ಸ್ವಲ್ಪ ಹಾಕ್ಕೊಂಡಿನಿ. ಶೇಂಗಾನು ಚೆಂದಾಗೆ ಹುರ್ಕೊಂಡಾವ, ಆಮೇಲೆ ಪುಟಾಣಿನೂ ಹುರಿದಾವ. ಭಾಳ ಕಡಿಮೆ ಐಟಮ್ಸನ್ನು ಹಾಕೋಬೋದು ಇದ್ರೊಳಗೆ ಹಾಕ್ಕೊಂಡು ಮಾಡುವಂತಹ ಚುನ್ಮರಿ ಚೋಡಾ ಇದು. ನಾನಿಲ್ಲೇ ನಮ್ಮ ಬಿಜಾಪುರದ ಸ್ಪೆಷಲ್ ಮಸಾಲೆ ಖಾರ ಹಾಕ್ಕೊಂಡಿನಿ. ನೀವು ಅದ್ರ ಬದಲಿ ಪುಡಿ ಖಾರ ಹಾಕ್ಕೊಂಡ್ರೂ ಈ ಚೋಡಾ ಭಾಳ ಟೇಸ್ಟಿ ಆಗ್ತೈತಿ. ನೋಡಿರಿ, ಆಮೇಲೆ ಪಳ್ಳು ಚುನ್ಮರಿ ಇಲ್ಲಿ ನಮ್ಮ ಬಿಜಾಪುರದಾಗ ಭಾಳ ಅಂದ್ರೆ ಭಾಳ ಫೇಮಸ್ ಚುನ್ಮರಿ ಇವ. ಇಷ್ಟು ಪಳ್ಳು ಇರ್ತಾವಲ್ಲ, ನೀವು ಜಸ್ಟ್ ಆಮೇಲೆ ಎಣ್ಣೆ ಕಾದ ಮೇಲೆ ನಾವೇನು ಒಗ್ಗರಣೆ ಹಾಕ್ಕೊಂಡ್ಮೇಲೆ ಚೋಡಾ ಇಮಿಡಿಯೇಟ್ ಗ್ಯಾಸ್ ಆಫ್ ಮಾಡೇನ ಹಾಕ್ಕೋಬೇಕು ಇವು ಚುನ್ಮರಿನ, ಅಂದ್ರೆ ಮಸ್ತ್ ಆಗ್ತೈತಿ. ಎಲ್ಲ ಚಂದ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮತ್ತೊಂದು ಸ್ವಲ್ಪ ಸಣ್ಣ ಉರಿ ಇಟ್ಟು ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ನಮ್ಮ ಬಿಜಾಪುರ ಸ್ಪೆಷಲ್ ಚೋಡಾ ರೆಡಿ ಆಗ್ತೈತಿ. ನಾನೊಂದು ಸ್ವಲ್ಪ ಮೇಲೆ ಟೇಸ್ಟ್ ಬರಲಿ ಅಂತೇಳಿ ಒಂಚೂರು ಸಕ್ಕರೆ ಪುಡಿನೂ ಹಾಕ್ಕೊಂಡಿನಿ. ನೋಡಿರಿ, ನಮ್ಮದು ಬಿಸಿ ಚೋಡಾ ರೆಡಿ ಆಗೈತಿ. ನೀವು ಇದು ಆರದ ಮೇಲೆ ಶಿಸ್ತು ಕುರುಕುರು ಆಗಿರ್ತಾವಲ್ಲ, ಇದ್ರ ಜೊತೆಗೆ ಬಾಡಿಸ್ಕೊಳಕ್ಕೆ ಒಂಚೂರು ಉಳ್ಳಾಗಡ್ಡಿ ಇಟ್ಕೊಂಡು ಬಿಸಿ ಚಹಾ ಜೋಡಿ ಈ ಚೋಡಾ ತಿಂದು ನೋಡ್ರಿ ಮಸ್ತ್ ಆಗ್ತೈತಿ. ಹೋಪ್ಸೋ ಈ ವಿಡಿಯೋ ನಿಮಗೆ ಲೈಕ್ ಆಗೈತಿ, ಈ ರೆಸಿಪಿ ಲೈಕ್ ಆಗೈತಿ ಅಂದ್ಕೊಂಡಿನಿ. ನೀವು ಈ ರೀತಿ ಚೋಡಾ ಮಾಡಿ ಹೆಂಗಾಯಿತು ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಧನ್ಯವಾದಗಳು ಫ್ರೆಂಡ್ಸ್.